ಇನ್ನು ಎರಡನೇ ವಿಚಾರವಾಗಿ ರಾಜ್ಯ ಸರ್ಕಾರ ಇಲ್ಲ AICCಯ OBC ಏನೊಂದು ಸಮಿತಿ ಇದೆ, ಈ ಒಂದು ಸಮಿತಿಯಿಂದ ಮೊದಲನೇ ಸಭೆ ನಡೆದಿದೆ. ಈ ಒಂದು ಸಭೆಯ ನೇತೃತ್ವ CM ಸಿದ್ದರಾಮಯ್ಯನವರು ನೇತೃತ್ವ ವಹಿಸ್ಕೊಂಡು ಈ ಒಂದು ಸಭೆಯನ್ನು ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲೇ ಈ ಸಭೆ ನಡೆದಿದೆ. ಇದಕ್ಕೆ ಏನು ಜೈ ಹಿಂದ್ ಅವರು ಈ ಒಂದು ಸಭೆಗೆ ಬಂದಿದ್ರು, ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಈ ವಿಚಾರ ಸರ್ ಇಲ್ಲಿ ಏನೇ ಈ ಒಂದು ಬಗ್ಗೆ ಬ್ರೇಕಿಂಗ್ ಇದೆ ನೋಡ್ಕೊಂಡ್ಬಿಡೋಣ. AICCಯ OBC ಸಲಹಾ ಸಮಿತಿ ಮಂಡಳಿ ಸಭೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆ ನಡೆದಿದೆ. AICCಯ OBC ಸಮಿತಿಯಿಂದ ಮೊದಲನೇ ಸಭೆ ನಡೆದಿದೆ ಕರ್ನಾಟಕದಲ್ಲಿ. ಸಾಮಾಜಿಕ ನ್ಯಾಯದ ಆಂದೋಲನಕ್ಕೆ ಮುನ್ನುಡಿ ಬರೆದಿದ್ದಾರೆ ಈ ಒಂದು ಸಭೆ ಮೂಲಕ. ಹಿಂದುಳಿದ ವರ್ಗಗಳ ಸಂಘಟಿಸಲು ಕಾರ್ಯತಂತ್ರ ನಡೆಸಿದೆ. ಹಿಂದುಳಿದ ವರ್ಗಗಳನ್ನ ಏನು ಒಂದು ಕಾಂಗ್ರೆಸ್ನ ಒಂದು ಮುಖ್ಯ ಒಂದು ಜನರನ್ನ ಸೇರಿಸ್ಲಿಕ್ಕೆ ಅಂತ ಒಂದು ಸಂಘಟನೆ ಮಾಡಲಿಕ್ಕೆ ಅಂತ ಈ ಒಂದು AICC OBC ಸಲಹಾ ಮಂಡಳಿಯನ್ನು ರಚಿಸಿ ಈ ಒಂದು ಸಭೆ ಮೂಲಕ ಅಂದ್ರೆ ಈ ಒಂದು ಸಮಿತಿ ಮೂಲಕ ಸಭೆ ನಡೆಸಿ ಒಂದು ಅಂದ್ರೆ ಏನು ಹಿಂದುಳಿದ ವರ್ಗಗಳ ಜನರನ್ನ ತನ್ನ ಕಡೆಗೆ ಅಂದ್ರೆ ಕಾಂಗ್ರೆಸ್ ಕಡೆಗೆ ಸೆಳೆಕೊಳ್ಳಿಕ್ಕೆ ಈ ಒಂದು ಸಮಿತಿಯನ್ನು ರಚಿಸಿ ಈ ಒಂದು ಕಾರ್ಯತಂತ್ರವನ್ನು ನಡೆಸಿದೆ. ಈ ಒಂದು ಕಾಂಗ್ರೆಸ್ AICC ಅಂದ್ರೆ AICC ಮೂಲಕ ಈ ಒಂದು ಕಾರ್ಯತಂತ್ರ ನಡೆದಿದೆ. ಸರ್ ಇನ್ನು ಈ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ನೋಡಿ, AICCಯ OBC ಮಂಡಳಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಅದಕ್ಕೆ ಮುಖ್ಯಮಂತ್ರಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ OBC ಸಮುದಾಯದ ಮೇಲೆ ಕಾಂಗ್ರೆಸ್ಗೆ ಇರುವ ಅಪಾರವಾದ ಪ್ರೀತಿಯನ್ನು ತೋರ್ಪಡಿಸಿದಂಗೆ ಕಾಣ್ತಾ ಇದೆ. ಹೌದು. ಆದರೆ ಇದು ಇದರ ಸ್ಟ್ರಾಟರ್ಜಿ ಏನು ಅಂತಂದರೆ, ಮುಂದಿನ 2029 ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂಥದ್ದು ಅಂತೇಳಿ ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ದೇಶದಲ್ಲಿ OBC ಸಮುದಾಯವನ್ನು ನೀವು ವಿರೋಧಿಸಿ ಅಥವಾ ಕಡೆಗಣಿಸಿ ಚುನಾವಣೆಯನ್ನು ಫೇಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ರೀತಿ ನಿರ್ಣಾಯಕರು ಕೂಡ ಹೌದು. ಈ ದೇಶದ ಅಧಿಕಾರವನ್ನು ಯಾರು ಹಿಡಿಬೇಕು ಅನ್ನೋವಂಥ ವಿಚಾರದಲ್ಲಿ OBCಗಳ ಪಾತ್ರವು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಈಗಿನಿಂದಲೇ OBC ಸಮುದಾಯವನ್ನು ತನ್ನತ್ತ ಸೆಳೆದುಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ನಿರ್ಧಾರ. ಜೊತೆಗೆ ನೋಡಿ, BJP ಈ OBC ಸಮುದಾಯವನ್ನು ಚೆನ್ನಾಗಿ ಗ್ರಾಸ್ ಮಾಡಿಕೊಂಡಿದೆ. ಮತ್ತು BJPಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ OBC ಸಮುದಾಯಗಳಿಗೆ ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡಿ ಕೊಡಲಾಗ್ತಾ ಇದೆ. ಇದರ ಅರಿವು ಮತ್ತು ಈ ವಿಚಾರಕ್ಕೆ ಅರ್ಥ ಆಗಿದೆ. ಆ ಹಿನ್ನೆಲೆಯಲ್ಲಿ OBC ಸಮುದಾಯವನ್ನು ಇಡೀ ಭಾರತದಾದ್ಯಂತ BJPಯ ತೆಕ್ಕೆಗೆ ವಾಲಿರುವಂಥ OBC ಸಮುದಾಯವನ್ನು ತನ್ನತ್ತ ಸೆಳೆದುಕೊಳ್ಬೇಕಾಗಿದೆ. ಹೌದು. ಜೊತೆಗೆ ನಾವು OBC ನಮ್ಮ ಒಂದು ಮತ ಬ್ಯಾಂಕು ಮತ್ತು OBC ಪರವಾಗಿ ನಾವು ಸದಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಪ್ರತಿಬಿಂಬಿಸಬೇಕಾಗಿದೆ. ಆ ದೃಷ್ಟಿಯಿಂದ ಇದೊಂದು ಚುನಾವಣೆಯ ತಂತ್ರಗಾರಿಕೆಯ ಭಾಗವೂ ಹೌದು. ಜೊತೆಗೆ ಹೇಗೆ ಮೊದಲಿಂದನೂ ಕೂಡ ನಾವು OBCಯ ಪರವಾಗಿದ್ದೇವೆ, SC/ST ಸಮುದಾಯಗಳ ಪರವಾಗಿದ್ದೇವೆ ಅನ್ನೋದನ್ನು ಹೇಳಿಕೊಂಡು ಅದನ್ನು ತನ್ನತ್ತ ಸೆಳ್ಕೊಳ್ಬೇಕು ಮತ್ತು ಈ ವಿಚಾರದಲ್ಲಿ ದೊಡ್ಡ ಸಂಘಟನೆ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ನಡೆಯಾಗಿದೆ. ಈಗ ಅವ್ರು ಹೇಳ್ತಿದ್ದಾರೆ ಈಗೇನು ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆಯಲ್ಲ, ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರ ಪ್ರಬಲ ಆಗ್ರಹವೂ ಕೂಡ ಒಂದಾಗಿದೆ. ಆಮೇಲೆ OBC ಸಮುದಾಯಕ್ಕೆ 50% ಮೀಸಲಾತಿಯನ್ನು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಕೊಡಬೇಕು, ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಒಂದು ರೀತಿ OBC ಸಮುದಾಯವನ್ನು ಒಂದು ಗಟ್ಟಿಗೊಳಿಸ್ಕೊಳ್ಳೋದು ಮತ್ತು ಚುನಾವಣೆಯ ಹೊತ್ತಿಗೆ ತಮ್ಮ ಒಂದು ಮತ ಬ್ಯಾಂಕ್ ಆಗಿರೋದ್ರಿಂದ ಅದನ್ನು ತನ್ನ ಸಮುದಾಯಕ್ಕೆ ವಾಲಿಸಿಕೊಳ್ಳುವಂಥ ಒಂದು ನಡೆ ಅಂತ ಹೇಳ್ಬೋದು. ಹೌದು. ಇನ್ನು ಇದೇ ಸಿದ್ದರಾಮಯ್ಯನವರು ಒಂದು ಸಮೀಕ್ಷೆಯ ಮೂಲಕ ಅದರಲ್ಲೊಂದು ನಿಲುವನ್ನು ಮಂಡಿಸಿದ್ದಾರೆ ಸರ್ ಈ ಸಭೆಯಲ್ಲಿ. ಅಂದರೆ ಈಗ ಏನು ಖಾಸಗಿ ಶಾಲೆಗಳಿದ್ದಾವೆ ಅದರಲ್ಲೂ ಅಂದರೆ OBC ಅವರಿಗೆ ಒಂದು ಮೀಸಲಾತಿ ಅನ್ನೋದೊಂದು ಬರಬೇಕು. ಓಕೆ, ಇದು ಚಿಂತನೆಗಳು ಚೆನ್ನಾಗಿದ್ದಾವೆ. ನೋಡಿ, ಯಾರ್ಯಾರು ಯಾವ್ಯಾವ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಸಾಮಾಜಿಕ ನ್ಯಾಯ ಸಿಗಬೇಕು. ಈಗ ಮೊದಲೆಲ್ಲ ಏನು ಹೇಳ್ತಿದ್ರು, ಅಯ್ಯೋ ಬರೀ SC/STಗಳಿಗೆ ಅಷ್ಟೇ ರಿಸರ್ವೇಷನು, ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ರಿಸರ್ವೇಷನ್ ತೆಗೆದುಕೊಳ್ಳದೆ ಇರುವಂಥ ಸಮುದಾಯ ಯಾವುದಾದ್ರೂ ಈ ದೇಶದಲ್ಲಿ ಇದೆಯಾ? ಯಾವುದೂ ಇಲ್ಲ. ಆಮೇಲೆ ಆರ್ಥಿಕ ಒಂದು ವಿಚಾರವನ್ನು ಇಟ್ಕೊಂಡು ಆರ್ಥಿಕವಾಗಿ ಹಿಂದುಳಿದರೆ ಅಂಥೇಳಿ ಒಂದಷ್ಟು ಹಿಂದುಳಿದ ಸಮುದಾಯಗಳಿಗೆ 10% ಮೀಸಲಾತಿ ಕೊಡಲಾಯಿತು. ಬ್ರಾಹ್ಮಣ ಮತ್ತು ಜೈನ ಸಮುದಾಯಗಳಿಗೆ 10% ಮೀಸಲಾತಿ. ಹೋರಾಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಂದರೆ
ಈಗ ರಿಸರ್ವೇಷನ್ ಅನ್ನುವಂಥದ್ದು ಪ್ರತಿಯೊಬ್ಬ ಜಾತಿಗೂ ಇದೆ. ಹಾಗಾಗಿ ಹೌದು, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಾವು ಫೋಕಸ್ ಮಾಡಬೇಕಾಗಿದೆ. ಅವ್ರಿಗೆ ನಾವು ಏನು ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕಾಗಿದೆ. ಅಂದರೆ ನಾವು ಅಧಿಕಾರಕ್ಕೆ ಬಂದರೆ OBC ಅಂದರೆ ಒಂದು ನಿರ್ಣಾಯಕ ಫ್ಯಾಕ್ಟರ್ ಆಗಿರುವಂಥ OBC ಸಮುದಾಯಕ್ಕೆ ಒಂದು ಇಂಡೈರೆಕ್ಟಾಗಿ ಹೇಳ್ತಿರೋದು, ನೀವು ನಮ್ಮ ಜೊತೆ ಇದ್ದರೆ, ನೀವು ನಮ್ಮನ್ನು ಬೆಂಬಲಿಸಿದರೆ, ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಚೆನ್ನಾಗಿ ನಾವು ನೋಡ್ಕೊಳ್ತೇವೆ ಅಂತೇಳಿ. ಇದು ಕೇವಲ ಚುನಾವಣೆಯ ತಂತ್ರಗಾರಿಕೆಯ ಭಾಗ ಆಗಬಾರ್ದು. ಹಂಗೆ ನೋಡಿದ್ರೆ OBC ಸಮುದಾಯ ತುಂಬ ಹಿಂದುಳಿದಿದೆ ಮತ್ತು ಒಂದಷ್ಟು ಸಾಮಾಜಿಕ ಅನ್ಯಾಯ ಕೂಡ ಆಗಿದೆ. ಆಮೇಲೆ OBCಯಲ್ಲೇ ಮೈಕ್ರೋ ಕಮ್ಯುನಿಟಿ ಅಂತ ಬರ್ತವೆ, ಅತಿ ಸಣ್ಣ ಸಮುದಾಯಗಳು ಅಂತ ಬರ್ತವೆ. ಈ ಒಟ್ಟಾರೆ ಈ ಎಲ್ಲ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯ ಬೇಕು, ಖಾಸಗಿಯಾಗೂ ಸಿಗಬೇಕು, ಆಮೇಲೆ ಏನು ಸರ್ಕಾರಿ ವಲಯದಲ್ಲೂ ಕೂಡ ಮೀಸಲಾತಿ ಕೊಡಬೇಕು. ಅದು ಕೇವಲ ಚುನಾವಣೆಯ ಭಾಗ ಆಗಿರ್ಬೋದು, ನಿಜವಾಗೂ ನ್ಯಾಯ ಕೊಡಿಸುವಂಥ ಒಂದು ನಿರ್ಣಯಗಳಾದರೆ ಒಳ್ಳೆಯದು ಅಂತ. ಹೌದು, ಆಲ್ರೈಟ್ ಸರ್. ಏನು ಈ ಒಂದು AICC ವತಿಯಿಂದ ಈ ಒಂದು OBC ಸಮಿತಿಯನ್ನು ಏನು ರಚನೆ ಆಗಿದೆ, ಇದಕ್ಕೆ ಅನಿಲ್ ಜೈ ಹಿಂದ್ ಅವರು ಒಂದು ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಸಮಿತಿಯಿಂದ ಏನಾಗಬೇಕು ಅಂದರೆ ಇಡೀ ದೇಶದ ಜನರಿಗೆ ಒಂದು ಜನಪರ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ದಾರೆ, ಹಿಂದುಳಿದ ವರ್ಗಗಳ ಜನಕ್ಕೆ ಒಂದು ಅಭಿವೃದ್ಧಿಯತ್ತ ಒಂದು ಮುಂದುವಳತ್ವ ಹೋಗಬೇಕೇ ಹೊರತು ನಿಮ್ಮ ಬೆಳವಣಿಗೆಗಳಿಗೋಸ್ಕರ ಈ ಒಂದು ಸಮಿತಿ ರಚನೆ ಆಗಿರಬಾರ್ದು. ಜನಗಳ ಒಂದು ಅಭಿವೃದ್ಧಿಗೋಸ್ಕರ ಈ ಒಂದು ಸಮಿತಿ ಏನಿದೆ ಈ ಒಂದು ಈ ಒಂದು ಕೆಲಸ ಮಾಡಲಿ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ.